ಕಂದಮ್ಮ, ಈ ಬ್ರೇಕಪ್ ಆದಮೇಲೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಈ 5 ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಕಂದಮ್ಮ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ತುಂಬ ಪ್ರೀತಿಸಿದ ವ್ಯಕ್ತಿ ನಮ್ಮ ಜೊತೆ ಇರೋದಿಲ್ಲ. ನಾವು ಕಂಡಂಥ ಕನಸಿನ ವ್ಯಕ್ತಿ ನಮ್ಮ ಜೊತೆ ಇರೋದಿಲ್ಲ, ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವರು ನಿನ್ನ ಜೊತೆ ನನ್ನ ಪ್ರಯಾಣ ಇಲ್ಲಿಗೆ ಮುಗ್ದೋಗಿತ್ತು ಎಂದು ಹೇಳಿದಾಗ ಆ ಕ್ಷಣದಲ್ಲಿ ಹೃದಯ ಒಡೆದ ಶಬ್ದ ನಮ್ಮ ಕಿವಿ ಕೇಳೋಣ, ಆದರೆ ನಮ್ಮ ಮನಸ್ಸಿನ ಒಳಗಡೆ 1000 ತುಂಡುಗಳಾಗಿರ್ತವೆ. ಕಂದಮ್ಮ, ಈ ಬ್ರೇಕಪ್ ಅನ್ನೋದು ಕೇವಲ ಒಂದು ಸಂಬಂಧ ಮುಗ್ದೋಗೋದು ಅಂತ ಅಲ್ಲ, ಅದು ಹಲವಾರು ಕನಸುಗಳ ಅಂತ್ಯ. ಅದು ನಂಬಿಕೆಯ ನೋವು, ಹಾಗೆಯೇ ಅದು ನಾವು ಮುಂದೆ ಕಟ್ಟಿಕೊಂಡಂಥ ಭವಿಷ್ಯದ ಅಂತ್ಯ. ಕಂದಮ್ಮ, ಕೆಲವರು ಹೇಳ್ತಾರೆ ಅದು ಸಣ್ಣ ವಿಷಯ ಅಲ್ವಾ, ಮರೆತು ಬಿಡು ಅಂತ. ಆದರೆ ಬ್ರೇಕಪ್ ಆ ನೋವನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅದು ಸಣ್ಣ ವಿಷಯವಲ್ಲ ಅಂತನ್ನೋದು. ಅಂದು ದಿನ ರಾತ್ರಿ ನಿದ್ರೆ ಕೆಡಿಸುವ ನೋವು, ಊಟ ತಿಂಡಿ ಇಳಿಯದ ಆ ನೋವು, ಹಾಗೇನೆ ಕೂಡ ಜೀವಂತವಾಗಿ ಒಳಗೆ ಸಾಯುವ ಅನುಭವ. ಹಾಗೆಯೇ ಈ ಬ್ರೇಕಪ್ ಆದಮೇಲೆ ಕೆಲವು ದೊಡ್ಡ ತಪ್ಪುಗಳನ್ನು ಮಾಡುತ್ತೇವೆ. ಆ ತಪ್ಪುಗಳು ನೋವನ್ನು ಕಡಿಮೆ ಮಾಡೋದಿಲ್ಲ, ಬದಲಿಗೆ ಇನ್ನಷ್ಟು ಗಾಯ ಮಾಡ್ತವೆ. ಇಂದು ನಾನು ನಿಮ್ಮ ಜೊತೆ ಮಾತಾಡೋಕೆ ಬಂದಿರೋ ವಿಚಾರ, ಬ್ರೇಕಪ್ ಆದ ಮೇಲೆ ಜೀವನ ಹಾಳು ಮಾಡ್ಕೋಬಾರ್ದು. ಈ 5 ದೊಡ್ಡ ತಪ್ಪುಗಳನ್ನು ಮಾಡೋಕೆ ಹೋಗಬೇಡಿ. ಕಂದಮ್ಮ, ಈ ಬ್ರೇಕಪ್ ಆದಮೇಲೆ ಮತ್ತೆ ಆ ವ್ಯಕ್ತಿಯನ್ನು ಸಂಪರ್ಕಿಸುವುದು. ಬ್ರೇಕಪ್ ಆದ ನಂತರ ಮೊದಲಿಗೆ ಎಲ್ಲ ಜನ ಮಾಡುವ ತಪ್ಪು ಇದೆ. ಬ್ರೇಕಪ್ ಆದಮೇಲೆ ಆ ವ್ಯಕ್ತಿನ ಒಂದ್ಸರಿ ಮಾತಾಡಿಸಿದ್ರೆ ಸರಿಯಾಗಬಹುದೇನೋ, ಇಲ್ಲ ಒಂದು ಮೆಸೇಜ್ ಕಳಿಸಿದ್ರೆ ಹಿಂದಿರುಗಿ ಬರಬಹುದೇನೋ, ಇಲ್ಲ ನಾನು ಏನಾದರೂ ಅಳೋದು ನೋಡಿದ್ರೆ ಅವರು ಮರಳಿ ಬರಬಹುದೇನೋ, ಹಾಗೆ ಎಂದು ಯೋಚನೆ ಮಾಡಿ ಮತ್ತೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಸ್ಟೇಟಸ್ ನೋಡ್ತಾರೆ, ಆನ್ಲೈನ್ ಬಂದರೆ ಕಾಯ್ತಾರೆ. ಆದರೆ ನಿಜ ಏನು ಗೊತ್ತಾ, ನಿನ್ನನ್ನು ಬಿಟ್ಟು ಹೋಗಲು ತೀರ್ಮಾನ ಮಾಡಿದ ವ್ಯಕ್ತಿಗೆ ನಿನ್ನ ಕಣ್ಣೀರು ಹೊಸದೇನಲ್ಲ. ನೀನು ಅಳ್ತಾ ಹೋದಷ್ಟು ನಿನ್ನ ಮೌಲ್ಯ ಅಂದರೆ ನಿನ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಪ್ರೀತಿ ಅನ್ನೋದು ಬೇಡಿಕೊಳ್ಳೋ ವಸ್ತು ಅಲ್ಲ, ಹಾಗೆಯೇ ಪ್ರೀತಿಯನ್ನು ಹಿಡಿದಿಟ್ಕೊಳ್ಳುವ ಯುದ್ಧವೂ ಅಲ್ಲ. ಈ ನಿಜವಾದ ಪ್ರೀತಿ ಉಳಿಬೇಕು ಅಂತ ಅನಿಸಿದ್ರೆ ಅದು ಸ್ವತಃ ಉಳಿಯುತ್ತೆ. ಕಂದಮ್ಮ, ಯಾರಾದರೂ ನೀನು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತಂದರೆ ನೀನು ಅಳೋದು, ನೀನು ಕಣ್ಣೀರು ಹಾಕೋದು ಅದನ್ನು ನೋಡಿ ಕೂಡ ಅವರು ಹೋಗೋ ಹೆಜ್ಜೆನ ನಿಲ್ಲಿಸೋದಿಲ್ಲ. ಹಾಗೆಯೇ ಕೂಡ ಮತ್ತೆ ಅವರನ್ನು ಸಂಪರ್ಕಿಸುವುದು ನಿನ್ನ ಹೃದಯಕ್ಕೆ ಹೊಸ ಗಾಯ ಮಾಡಬಹುದು. ಪ್ರತಿ ಸೀನ್, ಪ್ರತಿ ನೋ ರಿಪ್ಲೈ, ಪ್ರತಿ ನಿರ್ಲಕ್ಷ್ಯ ನಿನ್ನೊಳಗೆ ಮತ್ತೊಂದು ನೋವನ್ನು ಹುಟ್ಟಿಸಬಹುದು. ಈ ನೋವು ಬರಬಾರ್ದು ಅಂತಂದರೆ ನೀನು ಏನು ಮಾಡಬೇಕು ಗೊತ್ತಾ ಕಂದಮ್ಮ, ನೀನು ಜಾಸ್ತಿ ಫೋನ್ ಯೂಸ್ ಮಾಡಬೇಡ, ಅವರ ಹಳೆ ಚಾಟ್ ಓದಬೇಡ, ಪದೇ ಅವ್ರ ಫೋಟೋ ನೋಡಬೇಡ, ಕಾಲ್ ಮಾಡಬೇಡ, ಅವ್ರ ಸ್ಟೇಟಸ್ ನೋಡಬೇಡ. ಕೆಲವೊಮ್ಮೆ ಮೌನವೇ ನಿನ್ನ ಆತ್ಮಗೌರವದ ಭಾಷೆ. ಸ್ಟೆಪ್ 2, ಕಂದಮ್ಮ, ನಿನ್ನನ್ನೇ ನೀನು ದೋಷ ಮಾಡ್ಕೋಬೇಡ, ನಾನೇ ತಪ್ಪು ಅಂತ ನೀನು ತಿಳ್ಕೊಬೇಡ. ಕಂದಮ್ಮ, ಈ ಬ್ರೇಕಪ್ ಆದಮೇಲೆ ಹಲವಾರು ಜನ ಹೀಗೆ ಯೋಚಿಸ್ತಾರೆ, ನನ್ನ ತಪ್ಪ, ನಾನೇನಾದರೂ ಚೆನ್ನಾಗಿರ್ಲಿಲ್ವಾ, ನಾನೇನಾದರೂ ಇನ್ನೂ ಒಳ್ಳೆಯವಳಾಗಿರ್ಬೇಕಾಗಿತ್ತ. ಇದೇ ಅತ್ಯಂತ ದೊಡ್ಡ ತಪ್ಪು. ಕಂದಮ್ಮ, ನಿಜ ಹೇಳಬೇಕು ಅಂತಂದರೆ ಪ್ರತಿ ಬ್ರೇಕಪ್ಗೂ ಕಾರಣ ನೀನು ಅಲ್ಲ. ಕೆಲವೊಬ್ಬ ವ್ಯಕ್ತಿ ನಿನ್ನ ಜೀವನಕ್ಕೆ ಬರೋದು ಉಳಿಯಲು ಅಲ್ಲ, ಒಂದು ಪಾಠ ಕಲಿಸೋಕಂತಲೇ ಬರ್ತಾರೆ. ಕೆಲವೊಬ್ಬರು ನಿನ್ನನ್ನು ಪ್ರೀತಿಸೋದಿಲ್ಲ, ಆದರೆ ನಿನ್ನ ಪ್ರೀತಿಯನ್ನು ಬಳಸ್ಕೊಳ್ತಾರೆ. ಕೆಲವೊಬ್ಬ ವ್ಯಕ್ತಿ ನಿನ್ನನ್ನು ಕಳೆದುಕೊಂಡ ಮೇಲೆ ಮಾತ್ರ ನಿನ್ನ ಮೌಲ್ಯ ಅರಿಯುತ್ತದೆ ಅವ್ರಿಗೆ. ಹಾಗೆಯೇ ನಿನ್ನ ಹೃದಯ ಶುದ್ಧವಾಗಿದ್ದರೆ ಅವರ ಹೋಗುವಿಕೆ ಕೂಡ ನಿನ್ನ ತಪ್ಪಲ್ಲ. ಇದಕ್ಕೆ ನೀನು ಏನು ಮಾಡಬೇಕು ಅಂದರೆ ಪ್ರತಿದಿನ ಕನ್ನಡಿ ಮುಂದೆ ನಿಂತು ಹೇಳು, ನಾನು ಸಾಕು, ನನ್ನ ಮೌಲ್ಯ ಯಾರ ಕೈಯಲ್ಲೂ ಇಲ್ಲ, ನನ್ನನ್ನು ಬಿಟ್ಟವರು ನನ್ನ ಬೆಲೆ ತಿಳಿಯಲಿಲ್ಲ. ಹಾಗೆಯೇ ಇದನ್ನು ಕನ್ನಡಿ ಮುಂದೆ ನಿಂತು ನಿಧಾನವಾಗಿ ಹೇಳು, ನಿನ್ನ ಮುರಿದ ಮನಸ್ಸಿಗೆ ಶಕ್ತಿ ಕೊಡುತ್ತೆ. 3ನೇ ತಪ್ಪು, ಒಂಟಿಯಾಗಿ ನೋವಿನಲ್ಲಿ ಮುಳುಗುವುದು. ನಮ್ಮ ಕೆಲವರು ಬ್ರೇಕಪ್ ಆದಮೇಲೆ ಎಲ್ಲರಿಂದ ದೂರ ಹೋಗ್ತಾರೆ, ಕೊಠಡಿಯಲ್ಲಿ ಒಂಟಿಯಾಗಿ ಕುಳಿತುಕೊಳ್ತಾರೆ, ಅಳುತ್ತಾರೆ, ಹಳೆಯ ಮೆಸೇಜ್ ಓದ್ತಾರೆ, ಹಳೆಯ ಹಾಡು ಕೇಳ್ತಾರೆ, ಆ ಹಳೆಯ ನೆನಪುಗಳಲ್ಲೇ ಬದುಕ್ತಾರೆ. ಅವ್ರಿಗೆ ಅನ್ನಿಸ್ಬಹುದೇನೋ ನಾನು ಒಬ್ಬಳೇ ಇದ್ದರೆ ಬೇಗ ಗುಣವಾಗಬಹುದೇನೋ, ಆದರೆ ನಿಜ ಏನು ಗೊತ್ತಾ ನಮ್ಮ ಈ ಒಂಟಿತನ ಕೆಲವೊಮ್ಮೆ ಔಷಧಿ ಅಲ್ಲ, ಅದು ವಿಷವಾಗಬಹುದು. ನೀನು ಒಂಟಿಯಾಗಿ ಹೆಚ್ಚು ಸಮಯ ಕಳೆದಷ್ಟು ನಿನ್ನ ಮನಸ್ಸು ನೋವನ್ನೇ ಮತ್ತೆ ತೋರಿಸುತ್ತದೆ. ಮನಸ್ಸು ಹೇಳುತ್ತದೆ, ಆ ವ್ಯಕ್ತಿ ಇಲ್ಲ, ನೀನು ಒಂಟಿ, ನಿನ್ನ ಜೀವನ ಮುಗೀತು. ಇದು ನಿಧಾನವಾಗಿ ಡಿಪ್ರೆಷನ್ ಆಗಬಹುದು. ಈ ಡಿಪ್ರೆಷನ್ ಆಗದೆ ಇರೋ ಹಾಗೆ ನಾವೇನು ಮಾಡಬೇಕು ಅಂತಂದರೆ ಕುಟುಂಬದ ಜೊತೆ ಕುಳಿತುಕೋ, ಸ್ನೇಹಿತರ ಜೊತೆ ಮಾತಾಡು, ನಿನ್ನ ಇಷ್ಟವಾದ ಪ್ಲೇಸ್ಗೆ ಹೋಗು, ದೇವಸ್ಥಾನಕ್ಕೆ ಹೋಗು. ಅವ್ರು ನೆನೆಸ್ಕೊಂಡು ಅಳಬೇಕಾದ್ರೆ ಅಳು, ಆದರೆ ಒಂಟಿಯಾಗಿ ಮಾತ್ರ ಇರಬೇಡ. ಕೆಲವೊಂದು ಸಾರಿ ಮಾತನಾಡುವುದು ಕೂಡ ಮನಸ್ಸಿನ ಔಷಧಿ. ಇನ್ನು 4ನೇ ತಪ್ಪು, ತಕ್ಷಣ ಹೊಸ ಸಂಬಂಧಕ್ಕೆ ಹೋಗುವುದು. ಕೆಲವರು ಹೀಗೆ ಮಾಡ್ತಾರೆ,
ಬಿಟ್ಟೋದ ವ್ಯಕ್ತಿಯನ್ನ ಮರೆಯೋಕ್ಕೋಸ್ಕರ ಹೊಸ ಪ್ರೀತಿನ ಶುರು ಮಾಡ್ತಾರೆ. ಹೊಸ ಜನರ ಜೊತೆ ಇರೋಣ ಅಂತ ಯೋಚನೆ ಮಾಡ್ತಾರೆ. ಆದರೆ ಇದು ದೊಡ್ಡ ತಪ್ಪು ಕಂದಮ್ಮ. ಯಾಕಂದರೆ ನೀನು ಇನ್ನೂ ಗುಣವಾಗಿಲ್ಲ. ನೀನು ಕೇವಲ ಖಾಲಿತನವನ್ನು ತುಂಬಲು ಪ್ರಯತ್ನಿಸುತ್ತಿದ್ದೀಯ. ಮುರಿದ ಹೃದಯದಿಂದ ಶುರುವಾದ ಸಂಬಂಧ ಹೆಚ್ಚಾಗಿ ಮತ್ತೊಂದು ನೋವಿಗೆ ಕಾರಣವಾಗುತ್ತದೆ. ಹೊಸ ವ್ಯಕ್ತಿ ತಪ್ಪೇನೂ ಮಾಡಿಲ್ಲ, ಆದರೆ ಹಳೆಯ ಗಾಯದ ಶಿಕ್ಷೆ ಅವನಿಗೆ ಸಿಗುತ್ತದೆ. ಆದ್ರಿಂದ ಎರಡು ಹೃದಯಗಳಿಗೂ ನೋವು. ಮೊದಲು ನೀನು ಏನು ಮಾಡಬೇಕು ಅಂತಂದರೆ, ಹೊಸ ಸಂಬಂಧಕ್ಕೆ ಹೋಗುವ ಮುಂಚೆ ನಿನ್ನೊಳಗಿನ ಗಾಯ ಗುಣಪಡಿಸ್ಕೊ. ಮೊದಲು ನೀನು ಮೊದಲಿನಂತೆ ಮತ್ತೆ ಸಂಪೂರ್ಣವಾಗು. ಯಾಕಂದರೆ ಪ್ರೀತಿ ಖಾಲಿತನ ತುಂಬಲು ಅಲ್ಲ, ಪ್ರೀತಿ ಸಂತೋಷ ಹಂಚ್ಕೊಳ್ಳಲು. ಇನ್ನು 5ನೇ ತಪ್ಪು, ಜೀವನವೇ ಮುಗಿದಂತಾಗುವುದು. ಕಂದಮ್ಮ, ಇದು ಅತಿ ಅಪಾಯಕಾರಿ ತಪ್ಪು. ಕೆಲವರು ಹೀಗೆ ಯೋಚಿಸ್ತಾರೆ, ಅವನು ಇಲ್ಲ ಅಂತಂದರೆ ಜೀವನವೇ ಇಲ್ಲ, ಅವಳು ಇಲ್ಲ ಅಂತಂದರೆ ನಾನು ಯಾರೂ ಅಲ್ಲ, ಇನ್ನೇನು ಬದುಕೋಕೆ ಅರ್ಥನೇ ಇಲ್ಲ. ಆದರೆ ಕೇಳು, ಒಬ್ಬ ವ್ಯಕ್ತಿ ನಿನ್ನ ಜೀವನದಿಂದ ಹೊರ ಹೋಗಿದ್ದಾರೆ ಅಂತಂದರೆ ನಿನ್ನ ಜೀವನ ಮುಗಿಯೋದಿಲ್ಲ. ಅವನು ನಿನ್ನ ಕಥೆಯ ಒಂದು ಅಧ್ಯಾಯ ಮಾತ್ರ, ಪೂರ್ಣ ಪುಸ್ತಕ ಅಲ್ಲ. ಹಾಗೆಯೇ ನಿನ್ನ ಜೀವನ ಕೂಡ ಒಬ್ಬರಿಗಾಗಿ ಹುಟ್ಟಿಲ್ಲ, ಹಾಗೆ ನಿನ್ನ ಕನಸು ಕೂಡ ಒಬ್ಬರಿಗಾಗಿ ಹುಟ್ಟಿಲ್ಲ, ನಿನ್ನ ಉಸಿರು ಕೂಡ ಒಬ್ಬರಿಗಾಗಿ ಅಲ್ಲ. ಕದಮ, ಒಬ್ಬ ವ್ಯಕ್ತಿ ಪ್ರೀತಿ ಮಾಡಿ ನೀನು ಬಿಟ್ಟು ಹೋಗ್ತಾರೆ, ಆದರೆ ನಿನ್ನ ಮನಸ್ಸನ್ನು ನೋವು ಕೊಡೋಕ್ಕಲ್ಲ, ನಿನ್ನನ್ನು ಇನ್ನೂ ಗಟ್ಟಿ ಮಾಡಲು. ಇಂದು ನಿನ್ನ ಹೃದಯ ತುಂಬ ನೋವಾಗಿರಬಹುದು, ಆದರೆ ನಾಳೆ ಇದೇ ನೋವು ನಿನ್ನ ಶಕ್ತಿ ಆಗಬಹುದು. ಇದಕ್ಕೆ ನೀನು ಏನು ಮಾಡಬೇಕು ಅಂತಂದರೆ, ಹೊಸ ಗುರಿ ಇಡು, ಕೆಲಸದಲ್ಲಿ ಗಮನ ಕೊಡು, ಆರೋಗ್ಯ ನೋಡಿಕೊ, ಹೊಸ ಹವ್ಯಾಸ ಆರಂಭಿಸು, ದೇವರ ಮೇಲೆ ನಂಬಿಕೆ ಇಡು. ನಮ್ಮ ಒಂದಿನ ಬರುತ್ತೆ, ಆ ಒಂದಿನದಲ್ಲಿ ನಿನ್ನನ್ನು ಇವತ್ತು ಅಳಿಸಿದ್ದವರು ನಾಳೆ ನಿನಗೆ ಪಾಠವಾಗ್ತಾರೆ. ನಿಜ ಸತ್ಯ ಏನು ಗೊತ್ತಾ ಕಂದಮ್ಮ, ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ, ನಮ್ಮ ಜೊತೆ ಉಳಿಯಲು ಅಲ್ಲ, ನಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಸಕ್ಕೆ ಬರ್ತಾರೆ. ಕೆಲವೊಬ್ಬ ವ್ಯಕ್ತಿ ಪ್ರೀತಿಸ್ತಾರೆ, ಆದರೆ ನಮ್ಮ ಜೊತೆ ಉಳಿಯಲ್ಲ. ಹಾಗೆಯೇ ಕೆಲವೊಬ್ಬ ವ್ಯಕ್ತಿ ಉಳಿಯುತ್ತಾರೆ, ಆದರೆ ಪ್ರೀತಿ ಉಳಿಯುವುದಿಲ್ಲ. ಆದರೆ ಸರಿಯಾದ ವ್ಯಕ್ತಿ ಅವನು ನಿನ್ನನ್ನು ನೋಯಿಸಿ ಹೋಗುವುದಿಲ್ಲ, ನಿನ್ನ ಕಣ್ಣೀರಿಗೆ ಕಾರಣ ಮಾಡುವುದಿಲ್ಲ, ನಿನ್ನನ್ನು ಪ್ರಶ್ನೆ ಮಾಡುವುದಿಲ್ಲ. ಹಾಗೆಯೇ ಕಂದಮ್ಮ, ಸರಿಯಾದ ವ್ಯಕ್ತಿ ನಿನ್ನ ಜೀವನಕ್ಕೆ ಶಾಂತಿ ತರುತ್ತಾರೆ ಹೊರತು ಗಾಯ ಅಲ್ಲ. ಕಂದಮ್ಮ, ನೆನಪಿರಲಿ, ಬ್ರೇಕಪ್ ಅನ್ನೋದು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಪುನರ್ಜನ್ಮ. ಕಂದಮ್ಮ, ಹೌದು, ಇಂದು ನೀನು ತುಂಬ ಅಳಬಹುದು, ಇಂದು ನಿನಗೆ ತುಂಬ ನೋವಿರಬಹುದು, ಇಂದು ಹೃದಯ ಭಾರವಾಗಿರಬಹುದು. ಆದರೆ ಒಂದಿನ ನೀನು ಹಿಂದಿರುಗಿ ನೋಡುತ್ತೀಯ ಮತ್ತು ಹೇಳುತ್ತೀಯ, ಅವರು ಹೋಗಿದ್ದು ನನ್ನ ನಾಶಕ್ಕೆ ಅಲ್ಲ, ನನ್ನ ಹೊಸ ಬದುಕಿನ ಆರಂಭಕ್ಕೆ. ನಮ್ಮ ಕೊನೆಯದಾಗಿ ಒಂದು ಮಾತು, ಬ್ರೇಕಪ್ ಆದ ಮೇಲೆ ಈ 5 ತಪ್ಪುಗಳನ್ನು ಮಾಡಬೇಡಿ. ಬಿಟ್ಟೋದ ವ್ಯಕ್ತಿಯನ್ನು ಮತ್ತೆ ಸಂಪರ್ಕಿಸಬೇಡ. 2ನೇದಾಗಿ, ನಿನ್ನನ್ನೇ ದೋಷಿ ಮಾಡ್ಕೋಬೇಡ. 3ನೇದಾಗಿ, ಒಂಟಿಯಾಗಿ ಮುಳುಗಬೇಡ. 4ನೇದಾಗಿ, ತಕ್ಷಣ ಹೊಸ ಸಂಬಂಧದ ಕಡೆ ಹೋಗಬೇಡ. 5ನೇದು, ಜೀವನ ಮುಗಿದಂತಾಗಬೇಡ. ಯಾಕಂದರೆ ಕಂದಮ್ಮ, ಯಾರಾದರೂ ನಿನ್ನನ್ನು ಬಿಟ್ಟು ಹೋದ್ರು ಅಂತಂದರೆ ನಿನ್ನ ವ್ಯಾಲ್ಯೂ ಕಡಿಮೆ ಆಯಿತು ಅಂತಲ್ಲ. ತಪ್ಪು ವ್ಯಕ್ತಿ ನಿನ್ನನ್ನು ಕಳೆದುಕೊಂಡಿದ್ದಾನೆ, ನೀನು ಅಲ್ಲ. ಕಂದಮ್ಮ, ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನ ಭಾರ ಸ್ವಲ್ಪನಾದರೂ ಕಡಿಮೆ ಆಗಿದೆ, ಒಂದು ಲೈಕ್ ಮಾಡಿ. ಹಾಗೆಯೇ ಈ ಥರ ನೋವಿನಲ್ಲಿರೋರಿಗೆ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.